ನಮಸ್ಕಾರ. ನಾನು ಮುನೀಶ್ ಮೌದ್ಗಿಲ್, ವಿಶೇಷ ಆಯುಕ್ತ ಕಂದಾಯ BBMP. ನೀವು ಕೇಳಿರೋದು ಪ್ರಶ್ನೆ. ನಾನು ಜನರಲಾಗಿ ಎರಡು ವಿಷಯ ಹೇಳೋಕ್ಕೆ ಬಯಸುತ್ತೀನಿ. ಸಾಮಾನ್ಯ ಉಪಮುಖ್ಯಮಂತ್ರಿಯವರೇ, ಮಾರ್ಚ್ ತಿಂಗಳಲ್ಲಿ ಸುಮಾರು ನಾವು BBMPಯಲ್ಲಿ ಇದು ವಿಶ್ಲೇಷಣೆ ಮಾಡಿದ್ದೀವಿ. 5-7 ಲಕ್ಷ ಥರ ಪ್ರಾಪರ್ಟಿಗಳನ್ನು ಇನ್ನೂ ಟೆಕ್ಸ್ನೆಟ್ಗೆ ಬಂದಿಲ್ಲ ಅಂತ ನಮ್ಮ ವಿಚಾರಣೆಯಲ್ಲಿ ಈ ವಿಷಯ ಇತ್ತು. ಸಾಮಾನ್ಯ ಉಪಮುಖ್ಯಮಂತ್ರಿಯವರು ಈ ಎಲ್ಲ ಪ್ರಾಪರ್ಟಿಗಳಿಗಾಗಿ ವಿಶೇಷ ಅವಕಾಶ ಮಾಡಿ ಅವರಿಗೆ ಟೆಕ್ಸ್ನೆಟ್ಗೆ ಸುಗಮವಾಗಿ ತರಲಿಕ್ಕೆ ಆಲ್ರೆಡಿ ಆದೇಶ ಹೊರಡಿಸಿದ್ದಾರೆ. ಆ ಆದೇಶದಂತೆ ಈಗ ಮಧ್ಯದಲ್ಲಿ ಎಲೆಕ್ಷನ್ ಬಂತು. ಸೊ ಆದೇಶದಂತೆ ಇವಾಗ ನಾವು ಕೆಲವು ದಿನೊಳಗೆ ಇಂಥ ಪ್ರಾಪರ್ಟಿಗಳಿಗೆ ಮಾಲೀಕರು ಯಾರು ಇದ್ದಾರೆ, ಅವರು ಖಾತಾನೂ ಮಾಡಿಸಿಲ್ಲ BBMPಯಿಂದ, ಅವರು ಟ್ಯಾಕ್ಸ್ನೂ ಕಟ್ತಾ ಇಲ್ಲ, ಆದರೆ ಅಲ್ಲಿ ಬೇರೆ ಬೇರೆ ಉಪಯೋಗಕ್ಕಾಗಿ ವಾಸ ಮಾಡ್ತಾ ಇದ್ದಾರೆ. ಇಂಥ ಎಲ್ಲರಿಗೂ ಸುಗಮವಾಗಿ ಪಾಸಿಟಿವ್ ಆಗಿ ಅವರಿಗೆ ಸಾಮಾನ್ಯ ಉಪಮುಖ್ಯಮಂತ್ರಿಯವರ ಆದೇಶದಂತೆ ಜಿಯೋ ಆಗಿದೆ. ಅದ್ರ ಪ್ರಕಾರ ನಾವು ಟೆಕ್ಸ್ನೆಟ್ಗೆ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ದಿನಲ್ಲಿ ಅದನ್ನು ಚಾಲನೆಗೆ ಬರುತ್ತದೆ. ಅದರಲ್ಲಿ ಆನ್ಲೈನ್ ಮೂಲಕ ಜನವನ್ನು ಆನ್ಲೈನಲ್ಲಿಗೆ ಹೋಗಿ ತಮ್ಮ ಆಸ್ತಿಗಳದು ಡಿಟೇಲ್ ಏನು ಇನ್ನೂ ಟ್ಯಾಕ್ಸ್ಗೆ ಬಂದಿಲ್ಲ, ಎಲ್ಲಿ ಖಾತೆ ಇಲ್ಲ, ಇಂಥನವರು ಅರ್ಜಿ ಹಾಕ್ತಾರೆ. ಆನ್ಲೈನಲ್ಲಿ ಅರ್ಜಿ ಹಾಕುವಾಗ ಅವರು ತಮ್ಮ ಕೆಲವು ಸೇಲ್ ಡೀಡ್ ಆಗಲಿ ಇತ್ಯಾದಿ ಆನ್ಲೈನಲ್ಲಿನೇ ಡಿಜಿಟಲ್ ಮೋಡಲ್ಲಿನೇ ಸೂಚನೆ ಕೊಡುವಾಗ ಅವರಿಗೆ ಒಂದು ಟೆಂಪ್ರರಿ ಟ್ಯಾಕ್ಸ್ ನಂಬರ್ ಕೊಡ್ತೀವಿ ಅಂತ. ಆ ಟೆಂಪ್ರರಿ ಟ್ಯಾಕ್ಸ್ ನಂಬರ್ ಆಧಾರದ ಮೇಲೆ ಅವರು ಪೇಮೆಂಟ್ ಮಾಡಬಹುದು. ಇನ್ನು 3 ತಿಂಗಳು ಒಳಗೆ ಅವ್ರದ್ದು ಅರ್ಜಿ ಆದ ನಂತರ ಅವ್ರದ್ದು ಖಾತಾನ ನಿಯಮಾನುಸಾರ ನಿರ್ಧರಿಸಲಾಗುವುದು. ಇದರಿಂದ ಬೆನಿಫಿಟ್ ಏನು ಬರುತ್ತೆ, ಉದಾಹರಣೆಗಾಗಿ ನಾನು ಇವತ್ತು ಒಂದು ಮನೆ ಮಾಡಿಕೊಂಡು ಇದ್ದೀನಿ, ಆಸ್ತಿ ಮಾಡಿಕೊಂಡು ಇದ್ದೀನಿ. ನಾನು 3-4 ತಿಂಗಳು 5 ತಿಂಗಳು ಲೇಟಾಗಿ ಅಥವಾ 1 ವರ್ಷ 2 ವರ್ಷ ನಂತರ ನಾನು ಖಾತಾ ಮಾಡೋಕ್ಕೆ ಹೋದರೆ ಆವಾಗ ನನಗೆ 1 ವರ್ಷ ಎಷ್ಟು ನಾನು ವಿಳಂಬ ಮಾಡಿರ್ತೀನಿ ಅಷ್ಟಿಗೂ ನನಗೆ ಬಡ್ಡಿ ಹಾಕಬೇಕಾಗತ್ತೆ, ಪೆನಲ್ಟಿ ಬರ್ತದೆ. ಇವಾಗ ಜನಗಳಿಗೆ OTS ಅಲ್ಲಿ ಅವಕಾಶ ಇದೆ. ಈ ಅವಕಾಶ ಜುಲೈ 31ನೇ ತಾರೀಕುವರೆಗೆ ಇವೆ. ಅದು ಬಿಟ್ಟು ನಾನು ಇಮ್ಮಿಡಿಯೇಟ್ಲಿ ಟ್ಯಾಕ್ಸ್ ಕಟ್ಟರೆ ನಾನು ಆಮೇಲೆ ಬಡ್ಡಿ ಅಥವಾ ಪೆನಲ್ಟಿಯಿಂದ ನನಗೆ ಸೇವಿಂಗ್ ಆಗುತ್ತೆ. ಈ ಉದ್ದೇಶದಿಂದ ಜನ ಪರವಾಗಿ ಎಲ್ಲಿ ಜೆನ್ಯೂನ್ ಜನ ಮುಂದೆ ಬಂದು ಸುಗಮವಾಗಿ BBMPಗೆ ಟ್ಯಾಕ್ಸ್ ಕಟ್ಟೋಕ್ಕೆ ಮುಂದೆ ಬರ್ತಾರೆ. ಈ ರೀತಿ ಸುಮಾರು 5-7 ಲಕ್ಷ ತನಕ ಪ್ರಾಪರ್ಟಿಗಳು ಇರಬಹುದು ಅಂತ ನಮ್ಮ ಅಸೆಸ್ಮೆಂಟ್ ಆಗಿದೆ. ಅವರಿಗೆ ನಾನು ಹೇಳಿದ ಪ್ರಕಾರ ಸಾಮಾನ್ಯ ಉಪಮುಖ್ಯಮಂತ್ರಿಯವರೇ ಇದನ್ನು ಚಾಲನೆ ಮಾಡಿದ್ದಾರೆ. ಇಲೆಕ್ಷನ್ದಿಂದ ಇಮ್ಮಿಡಿಯೇಟ್ಲಿ ತನಕ ತಲುಪಿಸೋಕ್ಕೆ ಆಗಲಿಲ್ಲ. ಈಗ ಕೆಲವು ದಿನೊಳಗೆ ಇದು ಜನಕ್ಕೆ ತಲುಪುತ್ತೆ. ಇದರಿಂದ ಸುಮಾರು ನಾವು ಅಸೆಸ್ಮೆಂಟ್ ಮಾಡಿದರೆ ಸುಮಾರು 700-1,000 ಕೋಟಿ ಪ್ರತಿ ವರ್ಷ ಎಕ್ಸ್ಟ್ರಾ ಬರ್ತಕ್ಕಂಥದ್ದು ನಾವು ನಿರೀಕ್ಷಿಸ್ತಾ ಇದ್ದೀವಿ. ಏಕೆಂದರೆ 20 ಲಕ್ಷ ಪ್ರಾಪರ್ಟಿಯಿಂದ ಸರಾಸರಿ ನಮಗೆ 4,000 ಕೋಟಿ ರೂಪಾಯಿ ಬಂತು ಲಾಸ್ಟ್ ಇಯರ್. ಅದೇ ರೀತಿ 5 ಲಕ್ಷ ಇದ್ದರೆ ಅದಕ್ಕೂ 1/4 ಅಂದರೆ 1,000 ಕೋಟಿ ಬರಬಹುದು. ಬಟ್ ಎಕ್ಸಾಕ್ಟ್ ನಂಬರ್ ಹೇಳೋಕ್ಕೆ ಆಗಲ್ಲ, ಏಕೆಂದರೆ ಈ ಪ್ರಾಪರ್ಟಿಗಳನ್ನು ಇನ್ನೂ ನಾವು ನೋಡಿಲ್ಲ, ಮೆಜರ್ ಮಾಡಿಲ್ಲ. ಮತ್ತು ಜನದ ಸಹಭಾಗಿತ್ವತೆಯಿಂದ ಇದು ಒಂದು ಪಾಸಿಟಿವ್ ಹೆಜ್ಜೆಯನ್ನು ನಾವು ಮುಂದೆ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ.